ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೊದಲನೇ ಪ್ರಶ್ನೆ, ಕ್ಯಾಲ್ಕುಲೇಟರ್ ವಿಂಡೋಸ್ನಲ್ಲಿ ಕೆಳಗಿನ ಮೆನ್ಯೂಗಳು ಅಸ್ತಿತ್ವದಲ್ಲಿವೆ? ಉತ್ತರ, ಎಡಿಟ್, ವ್ಯೂ, ಹೆಲ್ಪ್. ಎರಡನೇ ಪ್ರಶ್ನೆ, ವಿಂಡೋಸ್ನಲ್ಲಿ ಯಾವುದೇ ಫೈಲ್ ಅನ್ನು ಯಾವ ಪ್ರಕ್ರಿಯೆ ಮೂಲಕ ಸ್ಥಳಾಂತರಿಸಬಹುದು? ಉತ್ತರ, ಕಟ್, ಪಾಸ್. ಮೂರನೇ ಪ್ರಶ್ನೆ, ಪ್ರಿಂಟ್ ಮಾಡಲು ಯಾವ ಮೆನುವನ್ನು ಆಯ್ಕೆ ಮಾಡಿಕೊಳ್ಳುವಿರಿ? ಫೈಲ್. ನಾಲ್ಕನೇ ಪ್ರಶ್ನೆ, ಅಕ್ಷರಗಳನ್ನು ದಪ್ಪಗಾಗಿ ಮಾಡಲು ಡ್ಯಾಶ್ ಆಯ್ಕೆಯನ್ನು ಉಪಯೋಗಿಸುತ್ತಾರೆ? ಫಾಂಟ್ ಬೋಲ್ಡ್ ಆಪ್ಷನ್. ಐದನೇ ಪ್ರಶ್ನೆ, MS ವರ್ಡ್ಸ್ನಲ್ಲಿ ಮುಂದಿನ ಸಾಲಿಗೆ ಹೋಗಲು ಕೀಲಿಮಣೆಯಲ್ಲಿ ಡ್ಯಾಶ್ ಕೀಲಿಯನ್ನು ಉಪಯೋಗಿಸುತ್ತಾರೆ? ಎಂಟರ್ ಕೀ. ಆರನೇ ಪ್ರಶ್ನೆ, ಗಣಕಯಂತ್ರದ ರಕ್ಷಣೆಗಾಗಿ ಇದನ್ನು ಯಂತ್ರದಲ್ಲಿ ಅಳವಡಿಸುವ ಅಥವಾ ಸ್ಥಾಪಿಸಿಕೊಳ್ಳುವುದು ಅತ್ಯವಶ್ಯಕ? ಆಂಟಿವೈರಸ್ ಪ್ಯಾಕೇಜ್. ಏಳನೇ ಪ್ರಶ್ನೆ, ಪ್ರಸ್ತುತ ಪುಟ ಸಂಖ್ಯೆಯ ಬಗ್ಗೆ ಮಾಹಿತಿ ಕೊಡುವ ಪಟ್ಟಿಗೆ ಏನೆಂದು ಕರೆಯುವರು? ಕಂಟ್ರೋಲ್ P. ಎಂಟನೇ ಪ್ರಶ್ನೆ, ಕರ್ನಾಟಕ ಇದು ಡ್ಯಾಶ್ ಕೇಸ್ಗೆ ಉದಾಹರಣೆ? ಅಪ್ಪರ್. ಒಂಬತ್ತನೇ ಪ್ರಶ್ನೆ, ನೀವು ಸ್ಟೈಲನ್ನು ಯಾವುದಕ್ಕೆ ಬಳಸಬಹುದು? ನಿಮ್ಮ ದಸ್ತಾವೇಜುಗಳಿಗೆ ಆಕಾರ ಚೌಕಟ್ಟು ತಂದುಕೊಡಲು. ಹತ್ತನೇ ಪ್ರಶ್ನೆ, ಯಾವುದು ಐಕಾನ್ ಸಂಬಂಧಿಸಿದ ಪ್ರಾಪರ್ಟೀಸ್ಗಳನ್ನು ತೆರೆಯಲು ಮೌಸ್ನ ಯಾವ ಬಟನ್ ಬಳಸುವರು? ಬಲ. ಹನ್ನೊಂದನೇ ಪ್ರಶ್ನೆ, ಮೈಕ್ರೋಸಾಫ್ಟ್ ಆಫೀಸ್ ಎಂಬುದು ಅನ್ವಯಕ ತಂತ್ರಾಂಶ. ಹನ್ನೆರಡನೇ ಪ್ರಶ್ನೆ, ಗಣಕಯಂತ್ರದ ಸ್ಕ್ರೀನ್ನಲ್ಲಿರುವ ಬ್ಲಿಂಕಿಂಗ್ ಸಿಂಬಲ್ ಯಾವುದು? ಕರ್ಸರ್. ಹದಿಮೂರನೇ ಪ್ರಶ್ನೆ, ವಿವಿಧ ಕಮಾಂಡ್ ಮತ್ತು ಆಯ್ಕೆಗಳನ್ನು ಹೊಂದಿರುವ ಸಾಫ್ಟ್ವೇರ್ನ ಭಾಗ ಯಾವುದು? ಮೆನು ಬಾರ್. ಹದಿನಾಲ್ಕನೇ ಪ್ರಶ್ನೆ, ಈಗಾಗಲೇ ಒಂದು ಹೆಸರಿನಲ್ಲಿರುವ ಫೈಲನ್ನು ಬೇರೆ ಹೆಸರಿನಲ್ಲಿ ಸೇವ್ ಮಾಡಲು ಯಾವ ಕಮಾಂಡನ್ನು ಬಳಕೆ ಮಾಡುತ್ತೀರಿ? ಸೇವ್ ಆಸ್. ಹದಿನೈದನೇ ಪ್ರಶ್ನೆ, ಅಕ್ಷರ ರೂಪದ ಮಾಹಿತಿಯನ್ನು ಸೆಂಟರ್ ಅಲೈನ್ ಮಾಡಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸುವರು? ಕಂಟ್ರೋಲ್ E. ಹದಿನಾರನೇ ಪ್ರಶ್ನೆ, MS ಆಫೀಸ್ನಲ್ಲಿ ಲಭ್ಯವಿರುವ ಕನಿಷ್ಠ ಮತ್ತು ಗರಿಷ್ಠ ಜೂಮ್ನ ಅಳತೆ ಎಷ್ಟು? 500. ಹದಿನೇಳನೇ ಪ್ರಶ್ನೆ, ಕರ್ಸರ್ನ ಬಲಬದಿಯಲ್ಲಿರುವ ತಪ್ಪು ಅಕ್ಷರವೊಂದನ್ನು ಎರೇಸ್ ಮಾಡಲು ಯಾವ ಕೀಯನ್ನು ಬಳಸಬೇಕು? ಡಿಲೀಟ್. ಹದಿನೆಂಟನೇ ಪ್ರಶ್ನೆ, MS ಆಫೀಸ್ ಎಂದರೆ ಮೈಕ್ರೋಸಾಫ್ಟ್ನ ಒಂದು ಕಂಪ್ಯೂಟರ್ ತಂತ್ರಾಂಶ. 19ನೇ ಪ್ರಶ್ನೆ, MS ವರ್ಡ್ನಲ್ಲಿ ಒಟ್ಟು ಡ್ಯಾಶ್ ಜೋಡಣೆಗಳಿವೆ? 4. 20ನೇ ಪ್ರಶ್ನೆ, ಸಾಮಾನ್ಯವಾಗಿ ಕಾಲಮ್ಗಳಲ್ಲಿರುವ ಪಠ್ಯವು ಯಾವ ರೀತಿಯ ಜೋಡಣೆಯನ್ನು ಹೊಂದಿರುತ್ತವೆ? ಸಮ. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.